ಹೆಚ್ಚಾಗ್ತಾ ಇದೆ ಕೆಎಸ್ಆರ್ಟಿಸಿ ಚಾಲಕರ ರೀಲ್ಸ್ ಹುಚ್ಚಾಟ. ರೀಲ್ಸ್ ಗೀಳು ಬಸ್ನಲ್ಲಿರುವ ಪ್ರಯಾಣಿಕರಿಗೆ ಸಂಕಟ ಅನ್ನೋ ಹಾಗಾಗಿದೆ. ಓವರ್ಟೇಕ್ ಮಾಡಿ ರೀಲ್ಸ್ ಮಾಡ್ತಾರೆ ಚಾಲಕರು. ಪ್ರಯಾಣಿಕರು ಇರುವಾಗಲೇ ಬಸ್ನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಇರುವಾಗಲೇ ರೀಲ್ಸ್ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ಇದರಿಂದ ಪ್ರಯಾಣಿಕರ ಜೀವಕ್ಕೂ ಸಂಚಕಾರ. ನೋಡಿ, ಪ್ರಯಾಣಿಕರು ಇರಲಿ ಬಿಡಲಿ, ಕೆಎಸ್ಆರ್ಟಿಸಿ ಚಾಲಕರು ಅಂತಂದಾಗ ಅಥವಾ ಯಾವುದೇ ಚಾಲನೆ ಮಾಡುವಂತಹ ಡ್ರೈವರ್ಸ್ ಆಗಿರ್ಬೋದು, ಬಹಳ ಹುಷಾರಾಗಿರಬೇಕಾಗತ್ತೆ. ಮೈಯೆಲ್ಲ ಕಣ್ಣು ಅನ್ನೋ ರೀತಿಯಾಗಿ ವರ್ತಿಸಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವವೇ ಹೋಗುವಂತಹ ಅಪಾಯ ಇರುತ್ತೆ. ತಮ್ಮ ಜೀವ ಅಷ್ಟೇ ಅಲ್ಲ, ರೋಡಲ್ಲಿ ಇತರೆ ವಾಹನಗಳಿಗೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೆ ಕೆಎಸ್ಆರ್ಟಿಸಿ ಚಾಲಕರ ರೀಲ್ಸ್ ಹುಚ್ಚಾಟದಿಂದ ಪ್ರಯಾಣಿಕರು ಇದೀಗ ಬೇಸತ್ತು ಹೋಗಿದ್ದಾರೆ. ಒಂದು ರೀತಿಯಾಗಿ ಇದೇನೋ ಅಂತಾರಲ್ಲ, ಇಲಿಗೆ ಸಂಕಟ ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಂಗಾಗಿದೆ ಪರಿಸ್ಥಿತಿ. ನೋಡಿ, ಈಗ ಪ್ರಯಾಣಿಕರ ಜೀವಕ್ಕೆ ಸಂಚಕಾರ ಅನ್ನುವಂಥ ಪರಿಸ್ಥಿತಿ. ಕಡೆಗೂ ಎಚ್ಚೆತ್ತುಕೊಂಡಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ರೀಲ್ಸ್ ಮಾಡೋ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಂಥವರನ್ನ ಕಿತ್ತು ಬಿಸಾಕ್ತೀವಿ ಅಂತ ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಶಿಸ್ತು ಕ್ರಮದ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು. ಸೊ ಈ ನಿಟ್ಟಿನಲ್ಲಾದರೂ ಅಟ್ಲೀಸ್ಟು ಇಂತಹ ರೀಲ್ಸ್ ಹಾವಳಿ ಹುಚ್ಚಾಟ ಕಡಿಮೆ ಆಗುತ್ತಾ ನೋಡಬೇಕಾಗತ್ತೆ. ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿದೆ ಕೆಎಸ್ಆರ್ಟಿಸಿ ಚಾಲಕರ ರೀಲ್ಸ್ಗಳು. ರೀಲ್ಸ್ ಮಾಡುವಾಗಲೇ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕೆಎಸ್ಆರ್ಟಿಸಿ ಚಾಲಕನ ರೀಲ್ಸ್ ಹುಚ್ಚಿಗೆ ಎತ್ತುಗಳು ಬಲಿಯಾಗಿತ್ತು. ಎತ್ತುಗಳ ಬಳಿ ಅಂದರೆ ಅದಾದ ನಂತರದಲ್ಲಿ ಎಚ್ಚೆತ್ತುಕೊಂಡಿದೆ ಸಾರಿಗೆ ಇಲಾಖೆ. ರೀಲ್ಸ್ ಮಾಡೋ ಚಾಲಕರಿಗೆ ಚಾಟಿ ಬೀಸಿದ್ದಾರೆ ಸಚಿವರು. ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೀಲ್ಸ್ ಮಾಡುವವರ ಅವಶ್ಯಕತೆ ಇಲಾಖೆಗೆ ಎಲ್ಲ, ಸಸ್ಪೆಂಡ್ ಮಾಡಿಬಿಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸರ್ವೇ ಸಾಮಾನ್ಯವಾಗಿ ಎಷ್ಟೇ ಹುಷಾರಾಗಿ ಹೋಗಿದ್ರೂ ಕೂಡ ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇರುವಂತಹ ಸಮಯ ಇದು. ಅಂಥದ್ರಲ್ಲಿ ರೀಲ್ಸ್ ಮಾಡಿಕೊಂಡು ಕೆಎಸ್ಆರ್ಟಿಸಿ ಬಸ್ ಚಲಾಯಿಸ್ತೀನಿ ಅಂದರೆ ಏನು ಕತೆ? ಪ್ರಯಾಣಿಕರ ಗತಿ ಏನು? ರೋಡಲ್ಲಿ ಓಡಾಡೋ ಇತರ ವಾಹನಗಳ ಗತಿ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನಾದರೂ ಕಡಿಮೆ ಆಗುತ್ತಾ ಇಂತಹ ಪ್ರಕರಣಗಳು? ಯಾರ ಮೇಲಾದರೂ ಕ್ರಮ ತೆಗೆದುಕೊಂಡಿದ್ದಾರಾ ಇಲ್ಲಿವರೆಗೆ? ಶಿಲ್ಪ, ಖಂಡಿತವಾಗೂ ರಾಜ್ಯ ಸರ್ಕಾರಿ ಸೇವೆ ಎನ್ನುವಂಥದ್ದು ಏನಿದೆಯೋ, ಶಕ್ತಿ ಯೋಜನೆಯಿಂದಾಗಿ ಲಕ್ಷಾಂತರ ಮಹಿಳೆಯರು ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡ್ತಾರೆ. ಜೊತೆಗೆ ಬಸ್ಗಳು ಎನಿ ಟೈಮ್ ರಶ್ ಇರ್ತವೆ. ಆ ರಶ್ ಇರುವಂತಹ ನಡುವೆಯೇ ಈ ಕೆಎಸ್ಆರ್ಟಿಸಿ ಚಾಲಕರು ಇತ್ತೀಚೆಗೆ ರೀಲ್ಸ್ ಗೀಳಿಗೆ ಬಿದ್ದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಈ ಹೆಚ್ಚಾಗ್ತಿರುವಂತಹ ರೀಲ್ಸ್ ಗೋಳಿನಿಂದಾಗಿ ಅಪಘಾತಗಳ ಆಗುವಂತ ಸಂಭವ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಒಬ್ಬ ಚಾಲಕ ಮಾಡಿರುವಂತಹ ಅಚಾತುರ್ಯದಿಂದಾಗಿ ಈ ರೀಲ್ಸ್ ಮಾಡುವಂತ ಸಂದರ್ಭದಲ್ಲೇ ಒಂದು ಜೊತೆ ಎತ್ತುಗಳ ಸಾವಿಗೆ ಕೂಡ ಈ ರೀಲ್ಸ್ ಪ್ರಮುಖವಾದಂತಹ ಕಾರಣ ಎನ್ನುವಂಥದ್ದು ಕೂಡ ಆರೋಪ ಇದೆ. ಈ ಆರೋಪ ತಕ್ಕನಾಗೆ ಹುಬ್ಬಳ್ಳಿಯಲ್ಲಿ ಕೆಎಸ್ಆರ್ಟಿಸಿ ಚಾಲಕನ ರೀಲ್ಸ್ ಸೂಚಿಗೆ ಈ ಎತ್ತುಗಳು ಕೂಡ ಮೃತಪಟ್ಟಿದ್ವೆ ಎನ್ನುವಂಥದ್ದು ಕೂಡ ಈ ಕೆಎಸ್ಆರ್ಟಿಸಿ ನಿಗಮ ಕೂಡ ಒಂದ್ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ಚಾಲಕನ ಕೊಟ್ಟಿತ್ತು. ಅಮಾನತು ಮಾಡುವಂತ ಕೆಲಸ ಕೂಡ ಆಗಿತ್ತು. ಇಷ್ಟಾದ್ರೂ ಕೂಡ ಇತರೆ ಚಾಲಕರು ಏನಿರ್ತಾರೋ, ಈ ಇನ್ಸಿಡೆಂಟ್ ಆದ ನಂತರ ಈ ಚಾಲಕರು ಎಚ್ಚೆತ್ಕೊಳ್ತಾರೆ. ರೀಲ್ಸ್ಗೆ ಇರುವಂತಹ ಹುಚ್ಚು ಮಾಯವಾಗತ್ತೆ ಎನ್ನುವಂಥದ್ದು ಕೂಡ ಒಂದ್ ರೀತಿಯಂತ ಒಂದು ಕ್ರಮ ಏನಿದೆಯಾ, ಕ್ರಮವನ್ನ ಅರಿತು ಚಾಲನೆ ಮಾಡ್ತಾರೆ ಎನ್ನುವಂತ ಮಾಹಿತಿ ಇದ್ರೂ ಕೂಡ ಈ ಮಾಹಿತಿಯ ತಕ್ಕನಾಗೆ ಈ ಚಾಲಕರು ಇನ್ನೂ ಎಚ್ಚೆತ್ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಈ ರೀಲ್ಸ್ ಗೋಳ್ ಎನ್ನುವಂಥದ್ದು, ಈ ರೀಲ್ಸ್ ಹುಚ್ಚು ಎನ್ನುವಂಥದ್ದು ಚಾಲಕರು ಆ ಸಮಯ ಪ್ರಜ್ಞೆಯನ್ನ ಮರೆತು ಈ ರೀಲ್ಸ್ ಹುಚ್ಚಿಗೆ ಬಲಿ ಆಗ್ತಾ ಇರುವಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದಾವೆ. ಈ ಜಾಸ್ತಿ ಆಗ್ತಿರುವಂತಹ ಹುಚ್ಚಿಗೆ ಸದ್ಯ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಈ ರೀತಿಯಾದಂತ ಇನ್ಸಿಡೆಂಟ್ಗಳು, ರೀಲ್ಸ್ ಹುಚ್ಚಿಗೆ ಈ ಚಾಲಕರು ಏನಾದ್ರು ಸಮಯ ಪ್ರಜ್ಞೆ ಮರೆತು ಏನ್ ಚಾಲನೆ ಮಾಡುವಂತದ್ದು ಏನಾದ್ರು ಕಂಡು ಬಂದ್ರೆ ಅವ್ರಿಗೆ ತಕ್ಕನಾದಂತಹ ಶಿಕ್ಷೆಯನ್ನ ನಾವು ಕೊಡ್ತೇವೆ. ಆ ಪ್ರಕರಣದಲ್ಲಿ ಯಾರ ಒಬ್ಬ ಚಾಲಕನ ಕಂಡು ಬಂದ್ರು ಕೂಡ ಕೂಡ್ಲೆ ಅವರನ್ನ ವಜಾಗೊಳಿಸುವಂತಹ ಕೆಲಸವನ್ನ ಮಾಡ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ಸಚಿವರು ಕೊಟ್ಟಿರುವಂತದ್ದು. ಹೀಗಾಗಿ ಈ ರೀಲ್ಸ್ ಹುಚ್ಚಿಗೆ ಯಾರೆಲ್ಲ ಚಾಲಕರು ಬಲಿ ಆಗ್ತಿದ್ದಾರೆ, ಏನ್ ಈಗ ನಾವು ವಿಜುವಲ್ಗಳೆಲ್ಲ ತೋರಿಸ್ತಾ ಇದೀವಿ, 2-3 ಚಾಲಕರು ಓವರ್ಟೇಕ್ ಮಾಡುವಂತ ಸಂದರ್ಭವನ್ನೇ ರೀಲ್ಸ್ ಆಗಿ ಬಳಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾ ಇದಾರೋ ಅವರೆಲ್ಲರಿಗೂ ಕೂಡ ಈ ರೀತಿಯಾದ ಒಂದು ಎಚ್ಚರಿಕೆಯನ್ನ ಸಚಿವರು ಕೊಟ್ಟಿರುವಂತದ್ದು. ಮತ್ತೆ ಏನಾದ್ರೂ ಈ ರೀತಿಯಾದ ಒಂದು ಇನ್ಸಿಡೆಂಟ್ ಜರುಗಿದ್ರೆ ಅವ್ರಿಗೆ ಕೆಲಸದಿಂದ ಕಂಟಕ ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಇಲ್ಲ. ಶಿಲ್ಪ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.